ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಹಾಕಿದ ರಾಜಣ್ಣ. ಈಗ ತಾನೇ ಎಲ್ಲವೂ ಸರಿ ಹೋಗ್ತಾ ಇದೆಯೇನು ಅಂತ ಅನ್ಕೊಂಡವರಿಗೆ ಇದೀಗ ಮತ್ತೆ ಇದೇನಪ್ಪ ರಾಜಣ್ಣ ಕಿತಾಪತಿ ಮಾಡಿದ್ರಲ್ಲ ಅಂತ ಅನ್ಸೋಕೆ ಶುರುವಾಗ್ತಾ ಇದೆ. ನಾನು ಸೆಪ್ಟೆಂಬರ್ ಹೇಳಿದ್ದು ಬಗ್ಗೆ ನಾವಿನ್ನು ಜುಲೈನಲ್ಲೇ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಚನ್ನರಾಯಪಟ್ಟಣದಲ್ಲಿ KN ರಾಜಣ್ಣ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರುವಂತ ಅದೆಲ್ಲ ಈಗಲೇ ಹೇಳ್ಬಿಟ್ರೆ ಆಸಕ್ತಿ ಹೋಗ್ಬಿಡುತ್ತೆ. ಸುರ್ಜೇವಾಲಾ ಮೊದಲ ಬಾರಿ ಬಂದಾಗ ಏನು ಮಾಡಿದ್ರೋ ಅದನ್ನೇ ಎರಡನೇ ಬಾರಿಯೂ ಸುರ್ಜೇವಾಲಾ ಮಾಡಿದ್ದಾರೆ. ಕರ್ನಾಟಕಕ್ಕೆ AICCಯಿಂದ ಉಸ್ತುವಾರಿಯಾಗಿ ನೇಮಕವಾಗಿದ್ದಾರೆ. ಹೈಕಮಾಂಡ್ಗೆ ರಾಜ್ಯದ ಬೆಳವಣಿಗೆ ಬಗ್ಗೆ ವರದಿ ನೀಡ್ತಾರೆ. ಅವ್ರ ಜವಾಬ್ದಾರಿಯನ್ನು ಅವರು ನಿಭಾಯಿಸುತ್ತಿದ್ದಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ಸೆಪ್ಟೆಂಬರ್ ಹೇಳಿರೋದು ಆಗಸ್ಟ್ ಅಪ್ಪ. ಆಗಸ್ಟ್ಗೆ ಹೋಗಿ ಜುಲೈನಲ್ಲಿದ್ದೀವಿ. ಅದು ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ಸೆಪ್ಟೆಂಬರ್ ಹೇಳಿರೋದು ಆಗಸ್ಟ್ ಅಪ್ಪ. ಆಗಸ್ಟ್ಗೆ ಹೋಗಿ ಜುಲೈನಲ್ಲಿದ್ದೀವಿ. ಅದು ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ಸೆಪ್ಟೆಂಬರ್ ಹೇಳಿರೋದು ಆಗಸ್ಟ್ ಅಪ್ಪ. ಆಗಸ್ಟ್ಗೆ ಹೋಗಿ ಜುಲೈನಲ್ಲಿದ್ದೀವಿ. ಸುರ್ಜೇವಾಲಾ ಮೊದಲನೇ ಸರಿ ಬಂದು ಏನ್ ಮಾಡೋದ್ರು, ಅದೇ ಎರಡನೇ ಸರಿ ಬಂದ್ರು ಮಾಡೋದು. ಅಲ್ಲಪ್ಪ, ಈಗ ಅವರು ನಮ್ಮ ಕಾರ್ಯದರ್ಶಿ ಇದ್ದಾರೆ, ಉಸ್ತುವಾರಿ ಕಾರ್ಯದರ್ಶಿಗಳು AICC ವತಿಯಿಂದ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಿದ್ದಾರೆ. ಅವರು ಕೂಡ ನಮ್ಮಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯುತ್ತೆ ಅದನ್ನೆಲ್ಲ ಹತ್ತಿರದಿಂದ ಗಮನಿಸಿ ಅವರು ಕೇಂದ್ರಕ್ಕೆ ವರದಿಯನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕೆಲಸವನ್ನ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಏನು ವಿಶೇಷತೆ ಏನು ನಾವು ಹುಡುಕುವ. ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು. ಇದೀವಿ ಎಲ್ಲಿದ್ದೀವಿ ನಾವು? ಜುಲೈ ಆಗಸ್ಟ್ ಏನು ಇನ್ನು 2 ತಿಂಗಳಿಂದ ದೇಶದ ತಳ್ಕಳಕ್ ಮಾಡಬಹುದು. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇವತ್ತು ಮೀಟಿಂಗಿಗೆ ಅಂತ ಬಂದರು, ರಾಜಕಾರಣದ ಬಗ್ಗೆನೂ ಮಾತಾಡಿದ್ದಾರೆ ರಾಜಣ್ಣ ಅವರು. ಬಟ್ ಅದ್ಯಾಕೋ ಗೊತ್ತಿಲ್ಲ, ಈ ಸೆಪ್ಟೆಂಬರ್ ಕ್ರಾಂತಿನ ಬಿಡೋ ಥರ ಕಾಣಿಸ್ತಾ ಇಲ್ಲ. ರಾಜಣ್ಣ ಅವರು ಅದೇ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ? ನೀತಿ, ಈಗಾಗಲೇ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಪ್ರವಾಸವನ್ನು ಕೈಗೊಂಡಿರುವಂತಹ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಮತ್ತು ಆರೋಗ್ಯಾಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿದ್ರು. ಆರೋಗ್ಯ ವಲಯ ಅಧಿಕಾರಿಗಳ ಸಭೆಯ ನಂತರ ಒಂದಿಷ್ಟು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮತ್ತೆ ಪುನರುಚ್ಚಾರ ಮಾಡಿರುವಂತದ್ದು. ಯಾಕಂತಂದ್ರೆ ನಾನು ಹೇಳಿರೋದು ಸೆಪ್ಟೆಂಬರ್ ಅಲ್ವಾ, ನಾವಿನ್ನು ಜೂನ್ ನಲ್ಲಿ ಕೂಡ ಇದ್ದೇವೆ, ಹಾಗಾಗಿ ಅಲ್ಲಿವರೆಗೆ ಕಾಯ್ದು ನೋಡಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಈಗಾಗಲೇ ಹೇಳಿಬಿಟ್ರೆ ನಿಮಗೆ ಆಸಕ್ತಿ ಹೋಗಿಬಿಡುತ್ತೆ ಎನ್ನುವ ಮುಖಾಂತರ ಎಲ್ಲೋ ಒಂದ್ ಕಡೆ ಮಾರ್ಮಿಕವಾದಂತಹ ಹೇಳಿಕೆಯನ್ನ KN ರಾಜಣ್ಣ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕೊಟ್ಟಿರುವಂತದ್ದು. ಜೊತೆಗೆ ಸುರ್ಜೇವಾಲಾ ಕರ್ನಾಟಕ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುರ್ಜೇವಾಲಾ ಮೊದಲ ಸಲ ಬಂದು ಏನ್ ಮಾಡಿದ್ರು ಅದನ್ನೇ ಎರಡನೇ ಸಲ ಕೂಡ ಮಾಡಿದ್ದಾರೆ. ಅವರು ಕರ್ನಾಟಕಕ್ಕೆ AICC ಇಂದ ಉಸ್ತುವಾರಿಯಾಗಿ ನೇಮಕ ಆಗಿದ್ದಾರೆ. ಇಲ್ಲಿ ಏನೇನೆಲ್ಲ ಘಟನಾವಳಿಗಳು ನಡೆಯುತ್ತಿದೆ ಅದನ್ನ ಗಮನಿಸಿ ಹೈಕಮಾಂಡ್ಗೆ ವರದಿಯನ್ನು ಕೂಡ ನೀಡ್ತಾರೆ ಅನ್ನುವ ಮಾಹಿತಿಯನ್ನು ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಮಾರ್ಮಿಕ ಹೇಳಿಕೆ ಇದೆಯಲ್ಲ, ಸೆಪ್ಟೆಂಬರ್ ಕ್ರಾಂತಿ ಇದೆಯಲ್ಲ, ಈ ಕ್ರಾಂತಿಯ ಬಗ್ಗೆ ಇನ್ನೂ ಅಲ್ಲಿವರೆಗೆ ಆಸಕ್ತಿ, ಕುತೂಹಲದ ಬಗ್ಗೆ ಒಂದ್ ರೀತಿ ಆ ತರದ ಒಂದು ರಾಜ್ಯ ರಾಜಕಾರಣದಲ್ಲಿ ಆಗುತ್ತಾ ಅನ್ನುವ ಪ್ರಶ್ನೆಗಳಿಗಾಗಲೇ ಮತ್ತೆ ಈ ಹೇಳಿಕೆಯಿಂದ ಹುಟ್ಟಿಕೊಂಡಿರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.